ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರಕ್ಕೆ ನೌಕರರ ಬೇಡಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಈಗಾಗಲೇ 7ನೇ ವೇತನ ಆಯೋಗದ ಬೇಡಿಕೆಯ ಶಿಫಾರಸು ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ್ದು ಮುಂದಿನ ಮುಖ್ಯಮಂತ್ರಿ ನಡೆ ಕುತೂಹಲ ಹುಟ್ಟಿಸಿದೆ. ವೇತನ ಹೆಚ್ಚಳ ಜೊತೆಗೆ ಇತರೆ 30ಕ್ಕೂ ಹೆಚ್ಚು ಬೇಡಿಕೆಯನ್ನು ಸರ್ಕಾರಿ ನೌಕರರ ಆಯೋಗ ಸಿಎಂ ಮುಂದಿಟ್ಟಿದ್ದು, ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದರೆ ವರ್ಷಕ್ಕೆ 15ರಿಂದ 20 ಸಾವಿರ ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗಲಿದೆ. ಹಾಗಂದ ಮಾತ್ರಕ್ಕೆ ಆಯೋಗದ ಶಿಫಾರಸನ್ನು ಜಾರಿಗೊಳಿಸಲು ವಿಳಂಬ ಮಾಡುವ ಹಾಗಿಲ್ಲ. ಈಗಾಗಲೇ ನೌಕರರು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ತಾಳ್ಮೆಯಿಂದ ಕಾದಿದ್ದರು. ಆದರೆ ಇನ್ನೂ ವಿಳಂಬವಾದರೆ ಮತ್ತೆ ಕಾಯುವ ಹಾಗೆ ಕಾಣುತ್ತಿಲ್ಲ. ಅತಿದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ ಸರ್ಕಾರವನ್ನು ಎಚ್ಚರಿಸಲು ರೆಡಿಯಾಗಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು 3,71,383 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದರು. ಆದರೆ ಆ ಸಮಯದಲ್ಲಿ ನೌಕರರ ವೇತನಕ್ಕೆ ಯಾವುದೇ ಹಣ ಮೀಸಲಿಟ್ಟಿಲ್ಲ ಮತ್ತು ರಾಜ್ಯದ ಮೂಲಭೂತ ಸೌಕರ್ಯ ಹಾಗೂ ಅನುದಾನಕ್ಕೂ ಕೂಡ ಹೆಚ್ಚು ಹಣ ಮೀಸಲಿಡಲಿಲ್ಲ. ಗ್ಯಾರಂಟಿ ಯೋಜನೆಗೆ ಅತಿ ಹೆಚ್ಚು ಹಣ ಅವಶ್ಯಕತೆ ಇದೆ ಎಂದರಿತು ಸರ್ಕಾರ ಅದರತ್ತ ಹೆಚ್ಚು ಹಣ ವ್ಯಯಿಸಿದಂತೆ ಕಂಡುಬರುತ್ತಿದೆ. ಈ ಹಿಂದೆ 2023ರ ನವೆಂಬರ್ನಲ್ಲಿ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ಅವಧಿಯನ್ನು 15/3/2024ರ ತನಕ ವಿಸ್ತರಣೆ ಮಾಡಿತು. ಅದೇ ಸಮಯಕ್ಕೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಮತ್ತೆ ಸ್ವಲ್ಪ ದಿನ ಸಮಯಾವಕಾಶ ಸಿಕ್ಕಂತಾಗಿತ್ತು. ಆದರೂ ಈಗ ಲೋಕಸಭಾ ಚುನಾವಣಾ ಮುಗಿದು ಮೊದಲ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ. ಆದರೆ ಇಲ್ಲೂ ಕೂಡ ನೌಕರರ ಯಾವುದೇ ಬೇಡಿಕೆ ಚರ್ಚೆಯಾಗಿಲ್ಲ. ಏನೇ ಆದರೂ ನೌಕರರ ಬೇಡಿಕೆಗೆ ಸ್ಪಂದಿಸಬೇಕಾದ ಅನಿವಾರ್ಯತೆ ಸಿಎಂ ಮುಂದಿದೆ. ಯಾವಾಗ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕು. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.